ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನೇ ಕೋರ್ಟ್ಗೆ ಎಳೆತರ್ತಾರೆ. ಹಾಗಾದ್ರೆ ಏನಾಯ್ತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜೆ.ಪಿ. ಪಾಟೀಲ್ ಕೋರ್ಟಿಗೆ ಬಂದಿದ್ದಾರೆ. ಜೆ.ಪಿ. ಪಾಟೀಲ್ ಪರವಾಗಿ ಅವರ ಜೂನಿಯರ್ಸ್ ಕೂಡ ವಾದ ಮಾಡೋದಕ್ಕೆ ಬರ್ತಿಲ್ಲ. ಜೂನಿಯರ್ಸೇ ಬರ್ತಿಲ್ಲ ಅಂದರೆ ಈ ಮನುಷ್ಯ ಎಂಥ ಕೆಲಸ ಮಾಡಿರ್ಬೋದು. ಇನ್ಯಾರೂ ಕೂಡ ಬರೋದಿಲ್ಲ ಇವರ ಪರವಾಗಿ ವಾದ ಮಾಡೋದಕ್ಕೆ. ನಾನು ಏನೋ ಕೋರ್ಟಲ್ಲಿ ವಾದ ಪ್ರತಿವಾದ ನಡೀಲಿ ಅಂತ ಅಂದ್ಕೊಂಡೆ, ಬಟ್ ಜೂನಿಯರ್ಸೇ ಬರ್ತಿಲ್ಲ ಅಂದಮೇಲೆ ಯಾವ ಲಾಯರ್ ತಾನೇ ಜೆ.ಪಿ. ಪಾಟೀಲ್ ಪರವಾಗಿ ವಾದ ಮಾಡಲಿಕ್ಕೆ ಬರ್ತಾರೆ? ಹಾಗಾಗಿ ನೀವು ಜಡ್ಜ್ಮೆಂಟ್ ಕೊಡೋದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಕೋಮಾಗೆ ಬೇಕಾಗುತ್ತೆ, ಬಟ್ ಅಷ್ಟರಲ್ಲಿ ಕೋಮಾಯಿಂದ ಆಚೆ ಬರ್ತಾರೆ. ಅರ್ಜುನ್ ಕೊನೆಗೂ ಕೂಡ ಮಿರಾಕಲ್ಲೇ ನಡೆದು ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಚಿಕ್ಕು ಜಗನ್ ಹಾಗೆ ಅಮ್ಮ ನಿರ್ಮಲಾ ಪಾಟೀಲ್ ಬಂದಿದೆ. ತನ್ನ ಮಗ ಎಚ್ಚರ ಆಗಿದ್ದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ. ಅರ್ಜುನ್ ನೀನು ಎಚ್ಚರವಾಗ್ಬಿಟ್ಟಿಯ, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನ್ನ ಮಗ ಬದುಕಿ ವಾಪಸ್ ಬಂದ್ಬಿಟ್ಟ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಡಾಕ್ಟರ್ ಕೂಡ ಖಂಡಿತವಾಗ್ಲೂ ಇವರ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿತ್ತು. ಇವ್ರೇನಾದ್ರೂ ಎಚ್ಚರ ಆಗದೆ ಇದ್ರೆ ಖಂಡಿತವಾಗಿ ಕೋಮಾಗ ಹೋಗ್ಬಿಡ್ತಿದ್ರು. ನಾವು ಹಾಗೆ ಅನ್ಕೊಂಡಿದ್ವಿ. ಹಾಗಾಗಿ ನಾವ್ ಏನನ್ನ ಕೂಡ ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಮಿರಾಕಲ್ ನಡ್ತದೆ. ನಿಜವಾಗ್ಲೂ ನೀವು ಅದೃಷ್ಟ ಮಾಡಿದ್ರ. ಅದರಲ್ಲೂ ಇವರ ಹೆಂಡತಿಗಂತೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ಖುಷಿ ಪಡ್ತಾರೆ. ತನ್ನ ಗಂಡನ ಪ್ರಾಣ ಉಳಿಬೇಕು ಅಂತ ನಿಜವಾಗ್ಲೂ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ನಂತರ ಈ ಕಡೆ ಚಿಕ್ಕು ಅಂತೂ ಅರ್ಜುನ್ ಎಚ್ಚರ ಆಗಿದ್ದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ. ಆದ್ರೆ ಅಲ್ಲೂ ಕೂಡ ಅರ್ಜುನ್ ಎಚ್ಚರ ಆಗೋದಕ್ಕೆ ಕಾರಣ ಜೆ.ಪಿ. ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡ್ಯಾಡ್ ಅಂತಾನೆ ಇಲ್ಲಿ ಅರ್ಜುನ್ ಎಚ್ಚರವಾಗಿದ್ದು. ಈಗಲೂ ಕೂಡ ಇವತ್ತು ಹಿಯರಿಂಗ್ ಇದೆಲ್ಲ, ಡ್ಯಾಡ್ ಪರವಾಗಿ ಯಾರಲ್ಲಿ ಹೋಗಿದ್ದಾರೆ, ನಾನಿವತ್ತು ಅಲ್ಲಿ ಹೋಗಬೇಕಾಗಿತ್ತು, ಅವತ್ತೇ ಹೋಗಬೇಕಾಗಿತ್ತು. ಇವತ್ತು ಹಿಯರಿಂಗ್ ಇದೆ ಅಂದಮೇಲೆ ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಜಡ್ಜ್ಮೆಂಟ್ ಪಾಸ್ ಆಗಿಬಿಡುತ್ತೆ. ಖಂಡಿತ ಅವರು ಫೋರ್ಸ್ ಮಾಡ್ತಾರೆ ಜಡ್ಜ್ಮೆಂಟ್ ಮಾಡಲಿಕ್ಕೆ. ಏನು ಮಾಡೋದು, ಅವ್ರೇನು ಸಾಮಾನ್ಯ ಅಂತ ಅನ್ಕೊಂಡಿದ್ರೆ, ಅವರು ರಾಕ್ಷಸರು. ಖಂಡಿತ ಅಪ್ಪನ ಜೈಲಿಗೆ ಕಳಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಪ್ಪನ ಇದರಿಂದ ಎಸ್ಕೇಪ್ ಆಗೋದಕ್ಕೆ ಬಿಡುವುದಿಲ್ಲ. ಇಲ್ಲ, ಯಾರು ಹೋಗಿದ್ದಾರೆ ಅಲ್ಲಿಗೆ, ಯಾರನ್ನ ಕಳಿಸಿದ್ರ ಚಿಕ್ಕು ನೀವು ಅಂತ ಹೇಳಿ ಜಗ್ಗು ಅವ್ರನ್ನ ಕೇಳ್ತಿದ್ದಾರೆ. ಅರ್ಜುನ ಇಲ್ಲಿ ಚಿಕ್ಕು ಯಾವುದೇ ರೀತಿಯಲ್ಲೂ ಕೂಡ ಉತ್ತರ ಕೊಡ್ತಿಲ್ಲ. ಬಿಕಾಸ್ ಜೈಲಲ್ಲಿ ಇರೋದೇ ತನಗೆ ಒಳ್ಳೇದು ಅಂತ ಹೇಳಿ ಜಗನ್ ಹೇಳಿದ್ರು. ಹಾಗಾಗಿ ಅವರು ಯಾರನ್ನ ಕೂಡ ಕಳಿಸಿಲ್ಲ. ಈ ಕಡೆ ನಿರ್ಮಲಾ ಪಾಟೀಲ್ ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಅದನ್ನ ಆಮೇಲೆ ನೋಡಿದ್ರಾಯ್ತು, ನೀನು ಹುಷಾರಾಗು ಕಂದ ಅಂತ ಹೇಳಿ ನಿರ್ಮಲ ಅವರು ಹೇಳ್ತಿದ್ರೆ, ಅಮ್ಮ ನನ್ನ ಜೀವಕ್ಕಿಂತ ನನಗೆ ಅಪ್ಪನ ಪ್ರಾಣನೇ, ಅಪ್ಪನ ಜೀವನನೇ ಮುಖ್ಯ. ಅಪ್ಪನ ಜೈಲಿಂದ ಮೊದಲು ವಾಪಸ್ ಕರ್ಕೊಂಡು ಬರಬೇಕು. ನನಗೆ ನನ್ನ ಅಪ್ಪನ ಅಲ್ಲಿರಿಸೋದೇ ಇಷ್ಟ ಇಲ್ಲ. ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡ್ತಿದ್ರಲ್ಲ, ಒಂದು ಗಳಿಗೆ ಹೆಚ್ಚು ಕಡಿಮೆ ಆದರೂ ಕೂಡ ಏನೇನು ಆಗ್ಬಿಡುತ್ತೆ. ನಿಮಗೆ ಕೋರ್ಟ್ ಬಗ್ಗೆ ಗೊತ್ತಿಲ್ಲ. ಕೋರ್ಟ್ ಯಾವತ್ತೂ ನಮಗೆ ಕಾಯೋದಿಲ್ಲ. ನಾವು ಕೋರ್ಟ್ ಹೇಳಿದಾಗ ಹೋಗ್ಬೇಕಾಗತ್ತೆ. ಅಂಥದ್ರಲ್ಲಿ ಇವತ್ತು ಹಿಯರಿಂಗ್ ಇದ್ದು ನಾವು ಹೋಗದೆ ಇದ್ರೆ, ಯಾರು ಡ್ಯಾಡ್ ಪರವಾಗಿ ನಿಂತ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಜಡ್ಜ್ಮೆಂಟ್ ಆಗ್ಬಿಡತ್ತೆ. ಪಾಪ ಇವತ್ತು ಅಪ್ಪ ಒಂಟಿಯಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳಿ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅರ್ಜುನ್ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಬೃಂದಾ ಬಳಿಗೆ ಬಂದಂತಹ ಸಾಕ್ಷಿ ಅವರು, ಬೃಂದಾ ಶಾಪಿಂಗ್ ಮಾಡೋಣವಾ, ದುಡ್ಡು ಕೊಡ್ತೀಯಾ ನನಗೆ, ಇಬ್ರು ಒಟ್ಟಿಗೆ ಹೋಗೋಣವಾ ಅಂದಾಗ, ಅಯ್ಯೋ ಅತ್ತೆ ನಿಮಗಿಲ್ಲ ಅಂತ ಹೇಳ್ತೀನ ಅಂತ ಹೇಳಿ ಸಾಕ್ಷಿ ಹೇಳ್ತಿರ್ತಾರೆ. ತದನಂತರ ಇಲ್ಲಿಯ ಭಾರ್ಗವಿ ರೂಮಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನು ನೋಡಿ ಮಜಾ ತಗೊಳ್ಳೋಣ ಬನ್ನಿ ಅಂತ ಹೇಳಿದ ಬೃಂದ ಸಾಕ್ಷಿಯನ್ನು ಕಟ್ಕೊಂಡು ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋದಂತಹ ಬೃಂದಾಗೆ ಶಾಕ್ ಆಗುತ್ತೆ. ಬಿಕಾಸ್ ಭಾರ್ಗವಿ ಇರೋದಿಲ್ಲ, ಅವಳ ಕೋರ್ಟ್ ಕೂಡ ಇರೋದಿಲ್ಲ. ಕೋರ್ಟ್ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಬೃಂದ ಅಮ್ಮಂಗೆ ಕರೆ ಮಾಡ್ತಾಳೆ. ಅಮ್ಮ ನೀನು ಮೊದಲು ಭಾರ್ಗವಿಗೆ ಕರೆ ಮಾಡಿ ಕರೆಸ್ಕೊಮ್ಮ, ಭಾರ್ಗವಿ ಎಂತ ಮಹಾನ್ ಕೆಲಸ ಮಾಡಿದಾಳೆ ಗೊತ್ತಾ, ನಿನ್ನ ಮಾತನ್ನ ಮೀರಿ ಅವಳು ಕೋರ್ಟ್ಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಬೃಂದ, ಅವಳು ಕೋರ್ಟ್ಗೆ ಹೋಗಿದ್ದು ನನ್ನ ಮಾತನ್ನ ಮೀರಿ ಅಲ್ಲ, ನನ್ನ ಮಾತನ್ನ ಕೇಳಿ, ಯಾಕಂದ್ರೆ ಅವಳನ್ನ ಕೋರ್ಟ್ಗೆ ಹೋಗು ಅಂತ ಹೇಳಿದ್ದೆ ನಾನು ಅಂತ ಹೇಳಿ ಅನ್ನಪೂರ್ಣ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಮ್ಮ ಅಂದಕ, ಹೌದು ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ಬಿಕಾಸ್ ಯಾವಾಗ ದೇವಸ್ಥಾನಕ್ಕೆ ಗಾಯತ್ರಿ ದೇವಿ ಬಂದು ಭಾರ್ಗವಿ ಬಳಿ ಚಾಲೆಂಜ್ ಹಾಕಿದ್ರು, ಆಗ ಭಾರ್ಗವಿ ಗಾಯತ್ರಿ ದೇವಿಯನ್ನ ನೋಡಿದ್ದೆ ಸಿಡಿದು ಹೋಗ್ತಾರೆ. ಇಡೀ ತನ್ನ ಕೋಪವನ್ನ ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿಟ್ಕೊಂಡಾಗ ಅನ್ನಪೂರ್ಣ ಅವರು ಬಂದಿದ್ರೆ, ಏನ್ ಭಾರ್ಗವಿ ಕೋಪ ಬರ್ತಿದ್ಯಾ, ಕಂಟ್ರೋಲ್ ಮಾಡ್ತಿದ್ಯಾ, ಕಂಟ್ರೋಲ್ ಮಾಡಕ್ ಆಗ್ತಿಲ್ವಾ, ಕೋರ್ಟ್ಗೆ ಹೋಗಿ ಇವ್ರು ಎಲ್ರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತಿದೆ, ಖಂಡಿತವಾಗ್ಲೂ ಮಾಡು ಭಾರ್ಗವಿ, ನೀನ್ ನನ್ನ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಬೇರೆ ರೀತಿಯಲ್ಲೆಲ್ಲ ಗೆಲ್ಲೋಕೆ ಟ್ರೈ ಮಾಡ್ತಿದ್ಯಾ. ಆದ್ರೆ ಅವ್ರಿಗೆ ಕೋರ್ಟ್ಗೆ ಹೋಗಿ ಬುದ್ಧಿ ಕಲಿಸ್ಬೇಕಾಗ್ತದೆ. ನಾನು ನಿನ್ನನ್ನು ಅವತ್ತು ಯಾವುದೇ ರೀತಿಯಲ್ಲೂ ನಿನ್ನಿಂದ ಬೇರೆಯವರ ಜೀವಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ನಿನಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಕೋರ್ಟ್ಗೆ ಹೋಗಬಾರ್ದು ಅಂತ ಹೇಳಿದೆ. ಆದರೆ ಇವತ್ತು ನೀನು ಕೋರ್ಟ್ಗೆ ಹೋಗಲೇಬೇಕಾಗಿದೆ. ಪರಿಸ್ಥಿತಿ ಸಂದರ್ಭ ಬದಲಾಗಿದೆ. ಇವತ್ತು ನಿನ್ನ ಗಂಡನ್ನ ಉಳಿಸ್ಬೇಕು ಅಂದರೆ, ಜೊತೆಗೆ ಜೆ.ಪಿ. ನಿನ್ನ ಮಾವನನ್ನ ಜೈಲಿಂದ ಬಿಡುಗಡೆ ಮಾಡಬೇಕು ಅಂದರೆ ನಿನ್ನ ಅವಶ್ಯಕತೆ ತುಂಬಾನೇ ಇದೆ. ಕೋರ್ಟ್ಗೆ ಹೋಗು ಮಗಳೇ ಅಂತ ಹೇಳ್ತಾರೆ. ಇದರಿಂದ ಭಾರ್ಗವಿಗೆ ತುಂಬ ಖುಷಿ ಆಗುತ್ತೆ. ಅಮ್ಮ ಎಷ್ಟು ಬಾರಿ ಅನ್ಸುತ್ತೆ
ವಾಪಸ್ಸತ್ತು ಕೋರ್ಟ್ಗೆ ಹೋಗಬೇಕು, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೈ ಕಟ್ಟಾಗಿ ಹೋಗಿತ್ತು. ಆದರೆ ಇವತ್ತು ನೀನು ಹೇಳಿದೆ ಅಲ್ವಾ, ಎಲ್ರಿಗೂ ಕೂಡ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾರು, ನನ್ನ ಗಂಡನ ಪ್ರಾಣವನ್ನು ಉಳಿಸಿ ಮನೆ ಕರ್ಕೊಂಡು ಬರೋದ್ರ ಜೊತೆಗೆ ನನ್ನ ಮಾವನನ್ನು ಕೂಡ ಜೈಲಿಂದ ಮನೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅಮ್ಮಂಗೆ ಮಾತು ಕೊಡ್ತಾಳೆ ಭಾರ್ಗವಿ. ಇತ್ತ ಕಡೆ ನೀನು ಜಡ್ಜ್ಮೆಂಟನ್ನು ಬರಿಬೇಕು, ಜಡ್ಜ್ ಅಷ್ಟರಲ್ಲಿ ಅಲ್ಲಿಗೆ ನಾನಿದ್ದೀನಿ ಜಿ ಪಿ ಪರವಾಗಿ ವಾದ ಮಾಡೋದಕ್ಕೆ ಅಂತ ಹೇಳಿ ಭಾರ್ಗವಿ ಎಂಟ್ರಿ ಕೊಡ್ತಿದ್ದಾಳೆ. ಭಾರ್ಗವಿ ಎಂಟ್ರಿಗೆ ನಿಜಕ್ಕೂ ಕೂಡ ಧೂಳಿಪಟವಾಗ್ತಿದ್ದಾರೆ ಆರ್.ಕೆ. ಗಾಯತ್ರಿ ದೇವಿ ಶಕ್ತಿ ಅಂತ ಹೇಳ್ಬೋದು. ಈ ಕಡೆ ಜಿ ಪಿ ಪಾಟೀಲ್ ಏನಿದು ಅಂತ ಹೇಳಿದಾಗ ನೀವು ಸುಮ್ಮನಿರಿ ಮಾವ ಅಂತ ಹೇಳಿ ಕಣ್ಣಲ್ಲೇ ಭಾರ್ಗವಿ ಸನ್ನಿಯನ್ನ ಮಾಡ್ತಾಳೆ. ನನ್ನ ಮಾವನ ಪರವಾಗಿ ಹೋರಾಟ ಮಾಡೋದಕ್ಕೆ, ವಾದವನ್ನ ಮಾಡೋದಕ್ಕೆ ಬೇರೆ ಯಾರು ಬೇಕು, ಅವರ ಸೊಸೆಯಾದ ಭಾರ್ಗವಿ ನಾನೇ ಇದ್ದೀನಲ್ಲ ಅಂತ ಹೇಳಿದ್ದ. ಇಲ್ಲಿ ಅರ್ಜುನ್ ಅವರು ಕೀಸನ್ನು ತಗೋಬೇಕಾಗಿತ್ತು, ಬಟ್ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಈ ಒಂದು ಕೇಸನ್ನು ತಗೋತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಆ ಒಂದು ಪಿಟಿಷನ್ ಅನ್ನ ಜಡ್ಜ್ಗೆ ಕೊಡ್ತಾಳೆ. ಒಂದು ಪಿಟಿಷನ್ ಅಲ್ಲಿ ಅರ್ಜುನ್ ಅವರ ಅನಾರೋಗ್ಯದ ನಿಮಿತ್ತ ಈ ಒಂದು ಕೇಸನ್ನು ತಾನು ಮುಂದುವರಿಸ್ತೀನಿ ಅಂತ ಹೇಳಿ ಬರ್ಕೊಟ್ಟಿರ್ತಾರೆ. ಅದಕ್ಕೆ ಜಡ್ಜ್ ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾರೆ. ನೀವು ತುಂಬಾ ದಿನಗಳಾಯ್ತಲ್ವಾ ಕೋರ್ಟ್ಗೆ ಬಂದು ಅಂತ ಹೇಳಿ ಜಡ್ಜ್ ಕೇಳಿದಾಗ, ಹೌದು ಸ್ವಲ್ಪ ಸಮಯವನ್ನ ಕುಟುಂಬದ ಜೊತೆ ಗಳಿಬೇಕು ಅನ್ಕೊಂಡು ಕಳೀತಾ ಇದ್ದೆ, ಆದರೆ ಇವತ್ತು ಕುಟುಂಬದವರಿಗೆ ಆಪತ್ತು ಬಂದಾಗ ಅವರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಆಗಿದೆ, ಹಾಗಾಗಿ ಬಂದಿದ್ದೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಇತ್ತ ಕಡೆ ಲಾಯರ್ ಆರ್.ಕೆಗೂ ಕೂಡ ಯಾವಾಗಲೂ ಹೇಳ್ತಿದ್ರಲ್ವ ನನ್ನ ಜೊತೆ ವಾದ ಮಾಡಬೇಕು ಅಂತ, ಅದೇ ಕಾರಣಕ್ಕೆ ನಿಮ್ಮ ಆಸೆಯನ್ನು ಫುಲ್ಫಿಲ್ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಭಾರ್ಗವಿ ಆರ್.ಕೆ ಕಾಲನ್ನು ಎಳಿತಿದ್ದಾಳೆ. ಇತ್ತ ಕಡೆ ಗಾಯತ್ರಿ ದೇವಿ ನಿಜಕ್ಕೂ ಕೂಡ ಕುಸಿದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಡೆ ಅರ್ಜುನ್ ತಾನೇ ಹೋಗ್ತೀನಿ ಅಂತ ಹೇಳಿ ಹೊರಟು ನಿಂತಿದ್ದಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಶ್ರೀಮಂತಪ್ಪ ಬಂದಿದೆ. ಅರ್ಜುನ್ ಖುಷಿ ವಿಷಯ, ಭಾರ್ಗವಿ ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಿದ್ದಾಳಂತ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಇಲ್ಲಿ ಅರ್ಜುನ್ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಏನು ಭಾರ್ಗವಿ ಕೋರ್ಟ್ಗೆ ಹೋಗಿದ್ದಾಳೆ, ಮೊದಲು ಅರ್ಜುನ್ ಅವಳಿಗೆ ಕಾಲ್ ಮಾಡಿ ಕೋರ್ಟಿಂದ ಬರೋದಕ್ಕೆ ಹೇಳು, ಅವಳಿಂದಾನೆ ಇವತ್ತು ಜೆ ಪಿ ಜೈಲ್ಗೆ ಹೋಗಿರೋದು, ಇಲ್ಲ ಅಂದ್ರೆ ಖಂಡಿತ ನಿನ್ನ ತಂದೆಗೆ ತೊಂದರೆ ಆಗ್ಬಿಡುತ್ತೆ ಅಂತ ನಿರ್ಮಲ ಪಾಟೀಲ್ ಹೇಳಿದಾಗ, ಇಲ್ಲ ಮಾಮ್ಸ್ ನೀವು ತಪ್ಪಾಗಿ ತಿಳ್ಕೊಂಡಿದ್ರ ಭಾರ್ಗವಿಯನ್ನ, ಭಾರ್ಗವಿ ಹೋಗ್ಲೇಬೇಕಾಗಿತ್ತು ಇವತ್ತು, ಯಾಕಂದ್ರೆ ಡ್ಯಾಡ್ನ ಬಿಡಿಸ್ಕೊಂಡು ಬರಬೇಕು ಅಂದ್ರೆ ಅದು ಭಾರ್ಗವಿಯಿಂದ ಮಾತ್ರನೇ ಸಾಧ್ಯ ಈಗ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಬಟ್ ಇದ್ಯಾವುದು ಕೂಡ ಚಿಕ್ಕು ಜಗನ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಬಿಕಾಸ್ ತನ್ನ ಉದ್ದೇಶವನ್ನ ಈಡೇರಿಸ್ಕೋಬೇಕು ಅಂದ್ರೆ ಜೆ ಪಿ ಜೈಲಲ್ಲಿ ಇರಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ತದನಂತರ ಆಯ್ತ ಕಡೆ ಭಾರ್ಗವಿ ತನ್ನ ಪ್ರತಿವಾದವನ್ನ ಶುರು ಮಾಡ್ಕೋತಾರೆ. ಜೊತೆಗೆ ಇಲ್ಲಿ ಆಲ್ರೆಡಿ ನಿಮ್ಮ ಒಂದು ಪ್ರತಿವಾದಿ ಆರ್.ಕೆ ಅವರು ಅವರ ಒಂದು ವಾದವನ್ನ ಮಂಡಿಸಿದ್ದಾಗಿದೆ, ಇನ್ನೇನೇ ಇದ್ರು ಜೆ ಪಿ ಪರವಾಗಿ ನೀವು ವಾದವನ್ನ ಮಂಡಿಸಬೇಕಾಗತ್ತೆ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಇಲ್ಲಿ ಗಂಗಾ ಆಗಿ ನಿಜಕ್ಕೂ ಕೂಡ ನಿಂತ್ಕೊಂಡಿರ್ತಕ್ಕಂಥ ಜೆ ಪಿ ಪಾಟೀಲ್ ಅವರು ನಿಜವಾಗ್ಲೂ ಗಂಗಾ ಅಲ್ಲ, ಆದ್ರೆ ಕೆಲವೊಮ್ಮೆ ಸುಳ್ಳು ಸತ್ಯ ಆಗುತ್ತೆ ಅಂತಾರಲ್ವಾ, ಅದೇ ರೀತಿಯಾಗಿ ಸುಳ್ಳು ಅನ್ನೋದು ಬೇಗ ಆಕರ್ಷಣೀಯವಾಗುತ್ತೆ. ಹಾಗೇನೆ ಜೆ ಪಿ ಅವರು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡದೇ ಇದ್ರೂ ಕೂಡ ಬೇರೆಯವರ ಕುತಂತ್ರಕ್ಕೆ ಒಳಗಾಗಿ ಗಂಗಾ ಅಂತ ಹೇಳಿ ಇಲ್ಲಿ ಒಂದು ಕಟಕನ ಮೇಲೆ ನಿಂತ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಗಂಗಾ ನಮ್ಮ ನಡುವೆನೆ ಓಡಾಡಿಕೊಂಡು ಆರಾಮಾಗಿ ಬಿಂದಾಸಾಗಿದ್ದಾರೆ. ಹಾಗಾಗಿ ಸತ್ಯ ಅನ್ನೋದು ಬೇಗ ಬೆಳಕಿಗೆ ಬರದೇ ಇದ್ರೂ ಕೂಡ ಖಂಡಿತ ಬೆಳಕಿಗೆ ಬಂದೇ ಬರುತ್ತೆ. ಈ ಒಂದು ಫೈಲ್ ತಗೊಳ್ಳಿ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇದೆ. ನಿಜವಾಗ್ಲೂ ಗಂಗಾ ಅಂತಕ್ಕಂಥದ್ದು ಬೇರೆ ಯಾರು ಅಲ್ಲ, ಜಿ ಪಿ ಪಾಟೀಲ್ ಅವರ ಮೊದಲ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನ ಕೋರ್ಟ್ಗೆ ಇಳಿತರ್ತಿದ್ದಾಳೆ. ಹಾಗಾದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.